ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ಮರಿಯಮ್ಮನಹಳ್ಳಿ ಸಮೀಪದ ಗಾಳೆಮ್ಮನಗುಡಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರ್ನಾಟಕ ರಾಜ್ಯೋತ್ಸವ, ನಿವೃತ್ತ ಯೋಧರಿಗೆ ಸನ್ಮಾನ, ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದ ಶ್ರೀ ಚಿತ್ರಿ ಲಕ್ಷ್ಮೀನಾರಾಯಣ, ನಿಯಾಜ್ ಅಹಮದ್, ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ತಾರಿಹಳ್ಳಿ ಹನುಮಂತಪ್ಪ, ತಾಲೂಕು ಅಧ್ಯಕ್ಷರಾದ ಶ್ರೀ ರಮೇಶ್ ಬ್ಯಾಲ್ಗುಂದಿ, ಮರಿಯಮ್ಮನಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದ CR ಗಾಳೇಶ್, ಗಾಳೆಮ್ಮನಗುಡಿ ಗ್ರಾಮ ಘಟಕದ ಅಧ್ಯಕ್ಷ ಯೋಧರಿಗೆ ಸನ್ಮಾನಿಸಿದ ಹಾಗೆ ಹಾಗೂ ಈ ಒಂದು ದೇಶ ಕಾಯುವ ಎಲ್ಲ ಯೋಧರ ಜೊತೆಗೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಎಂಬುದನ್ನು ನೀವು ಸಾಬೀತುಪಡಿಸಿದ್ದೀರಿ. ಇದು ನಿಜವಾಗಲೂ ಬಹಳ ಗೌರವದ ವಿಷಯ. ಇನ್ನ ನಾನು ಯೋಧನಾಗಿ ಹೇಳುವುದೇನೆಂದ್ರೆ, ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಜನ ಈ ಒಂದು ಸೇನೆಯ ಕಡೆಗೆ ಒಲವನ್ನು ಕೊಡ್ತಾ ಇಲ್ಲ. ಈ ಒಂದು ನಮ್ಮ ಮರಮೇಲೆಯಲ್ಲಿ ಆಗಿರ್ಬೋದು, ಮರಮೇಲೆಯಲ್ಲಿ ಒಂದು 18ರಿಂದ 20,000 ಪಾಪ್ಯುಲೇಷನ್ ಇದೆ. ಆ ಒಂದು 18-20,000 ಪಾಪ್ಯುಲೇಷನ್ ಮರಮೇಲೆಯಲ್ಲಿ ಸೇನೆಯಲ್ಲಿರೋರು ಕನಿಷ್ಠ ಒಂದು 5 ಜನ. ಆ 5 ಜನ ಈ ಒಂದು ವರ್ಷ 2 ವರ್ಷದಲ್ಲಿ ರಿಟೈರ್ಡ್ ಬರ್ತಾ ಇದ್ದಾರೆ. ಸೊ ಅವರೊಂದು ರಿಟೈರ್ಡ್ ಬಂದ್ರು ಅಂದ್ರೆ 20,000 ಇರ್ತಕ್ಕಂಥ ಮರಿಯಮ್ಮನಹಳ್ಳಿಯಲ್ಲಿ ಸೇನೆಯಲ್ಲಿ ಇರ್ತಕ್ಕಂಥ ಸಂಖ್ಯೆ ಶೂನ್ಯ. ಮೇನು ಯುವಕರು ಪ್ರೋತ್ಸಾಹ ಕೊಡಬೇಕು. ಯುವಕರ ಜೊತೆಯಲ್ಲಿ ಅವರ ಯಾಕಂದ್ರೆ ಸೈನಿಕ ಜೀವನ ಬಂದ್ರೆ ಒಂಥರ ಇದು ಆನೆ ಜೀವನ. ಆನೆಯಿಂದ ಬಂತಂದ್ರೆ ಯುದ್ಧದಲ್ಲಿ ಸತ್ತಾಗೋದಿಲ್ಲ. ಸೊ ಅದೇ ರೀತಿ ಸೈನಿಕ ಒಂದು ಜೀವನ ಏನಪ್ಪ ಅಂತಂದ್ರೆ ಯುದ್ಧದ ಮೇಲೆ ಅವನು ಸತ್ತಾಗೋದಿಲ್ಲ. ಸೊ ಇದಕ್ಕೆ ಮುಖ್ಯವಾಗಿ ಆಮೇಲೆ ಕೆಲವರಲ್ಲಿ ಏನಂದ್ರೆ ಇಲ್ಲಪ್ಪ ನಮ್ಮನೇಲಿ ನಮ್ಮ ಒಬ್ಬನೇ ಮಗಳಿದ್ದಾರೆ, ನಾವು ಏನ್ ಕಳ್ಸೋದು, ಇಬ್ಬರೇ ಮಕ್ಕಳಿದ್ದಾರೆ, ಅವ್ರೇನ್ ಕಳ್ಸೋದು, ಈ ಒಂದು ಏನು ವಾತಾವರಣ ಇದೆಲ್ಲ ಇದೆಲ್ಲ ಬದಲಾಗಬೇಕು. ಸೊ ಇದ್ರ ಜೊತೆಗೆ ಇನ್ನ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅವ್ರ ಬಗ್ಗೆ ಹೇಳಿ ಸನ್ಮಾನ ಮಾಡಿದ್ರು. ಅದರ ಜೊತೆಗೆ ನಮ್ಮ ಭಾಗದ ಪತ್ರಕರ್ತರಲ್ಲಿ ಹೆಸರಾಂತ ಅದು ಹಿರಿಯರಾದಂತ ಸುಂದರರಾಗಿರಲಿ, ನಾರಾಯಣರಾಗಲಿ, ನಮ್ಮ ಕನ್ನಡ ವಿಷಯದಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿ, ಯಾವುದೇ ಕ್ರಮ ಆಗಿರಲಿ, ಇವರಿಬ್ಬರು ಮಾತ್ರ ನಮಗೆ ಸದಾ ಈಗಾಗಲೇ ಯೋಧರಾದಂಥ ಲಕ್ಷ್ಮೀನಾರಾಯಣರು ಮತ್ತು ನಿಯಾಜ್ ಅವರು ಮತ್ತು ಪೊಲೀಸ್ ಇಲಾಖೆಯಲ್ಲಿರುವಂಥ ಅಂಜಿನಪ್ಪ ವಿದ್ಯಾರ್ಥಿಗಳಿಗೆ ಟಿವಿ ಮಾತನ್ನು ಹೇಳಿದ್ದಾರೆ. ಈ ಕಡೆ ಭಾಗದಲ್ಲಿ ಸುಮಾರು 20,000 ಜನ ಸಿಗ್ತಾ ಇರುವಂತ ನಮ್ಮ ಮರಬೇಡಿ ಭಾಗದಲ್ಲಿ ಕೇವಲ 5 ಜನ ಮಾತ್ರ ಸೈನಿಕರಿದ್ದಾರೆ. ಅವರು ಇಷ್ಟರಲ್ಲೇ ನಿವೃತ್ತಿ ಹೊಂದುತ್ತಾರೆ. ಆ ಸ್ಥಾನಕ್ಕೆ ಮತ್ತೆ ಯಾರು ಹೊಸದಾಗಿ ಇವತ್ತೇನು SSLC ಮತ್ತು PUC ಓದಿನಲ್ಲಿ ಏನು ಶ್ರೀಲೇ ಕೈಗೊಳ್ಳಿದ್ರು ನೇತೃ ಕಾರ್ಯಕ್ರಮದಾಗ ಅಂತ ಶ್ರೀಲೇ ಕೈಗೊಳ್ಳಿದ್ರು ಸೆಲೆಬ್ರಿಟಿಗಳಿಗೆ ಕಾರಣವಾದ ಕೊಟ್ಟು ನಮ್ಮ ದೇಶ ಸೇವೆ ಮಾಡಕ್ ಹೋದ್ರೆ ನಮ್ಮ ಗಾಳೆಗುಡಿ ಗ್ರಾಮಕ್ಕೂ ಮರಿಯಮ್ಮನಹಳ್ಳಿ ಭಾಗದ ಓಟಿಗೂ ಎಲ್ಲ ಮಾಡ್ತೀವಿ ಮನೆಯಲ್ಲಿ ಅಮ್ಮನ ಸ್ಪೀಡ್ ಇರಂಗಿಲ್ಲ ಸರಿ ಮಾತಾಡೋದು. ಮನೆಯಲ್ಲಿ ಅಮ್ಮ
ಕುತ್ಕೊಳ್ಳೋಕೆ ಸ್ಕೀಮ್ ಇರಂಗಿಲ್ಲ. 8,000, 10,000, 15,000 ಕಟ್ಔಟ್ ಆಗ್ತಿದ್ದೀವಿ. ಬಟ್ ಅದು ಬಿಟ್ಟು ನೀವು ಇಂಡಿಯನ್ ಆರ್ಮಿ ಹೆಂಗ್ ಹೋಗ್ಬೇಕು, ನಾವು ಇಂಡಿಯನ್ ಆರ್ಮಿ ಹೆಂಗ್ ಮಾಡ್ಬೇಕು? ಯಾಕಂತ ಹೇಳಿದ್ರೆ ಹುಟ್ಟು ಸಾವಾದ್ರೆ ಚರಿತ್ರ, ಹುಟ್ಟು ದರಿದ್ರ ಆದ್ರೆ ಸಾವು ಚರಿತ್ರ ಆಗಿರ್ಬೇಕು. ನಾವು ಹುಟ್ಟು ದರಿದ್ರ ಆಗಿದ್ರು ಸಾವು ಚರಿತ್ರ ಆಗಿ, ಹುಟ್ಟು ಸಾವು ಸೆಂಟ್ರಲ್ಲಿ ನಾವು ಏನು ಮಾಡಿ ಸಾಯಿದ್ರು ಅದು ಹಿಂಗ್ ಮಾಡಿ